ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು. ಇದನ್ನ ಯಾಕಂಡ ತೆಗಿತಾ ಇದ್ಯಾ? ನಿನ್ನೆ ಮೊನ್ನೆ ಅಳಸಲು ಯಾವ ಬೇಕು ನನ್ ಮಗನು ಇಲ್ಲ ಅಂದಿದ್ದು. ನೋಡ್ತಾ ಇರು ನನ್ ಕೈ ಚಳಕದ ನೋಡು. ಅಯ್ಯಯ್ಯೋ ಅಲ್ಲನಾ, ಅಯ್ಯೋ ಗಬ್ಬು ವಾಸನೆ. ಲೇ ಬಾಯಿ ಮುಚ್ಕೊಂಡು ನಿಂತ್ಕೊಡು. ಬೇಕು ನನ್ನ ಮಗನೇ, ಇವತ್ತಿನ ಸ್ಪೆಷಲ್ ಅಂದ್ರೆ ಇದೆ ಕಣ್ಲ, ಯುವ ದೋಪು ಅಂದ್ರೆ ಇಡ್ಲಿ ವಡೆ ದೋಸೆ ಪೂರಿ. ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವರು ತಿದ್ದಿದ್ರೆ ತಿಂದು ಬೇಜಾರಾಕಿಲ್ವಲ್ಲ, ಅದಕ್ಕೆ 4 ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಉಯ್ದ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಸ್ಬಿಟ್ಟು ಒಗ್ಗರಣೆ ಕೊಟ್ಟೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ಇದನ್ನ ನಾಯಿನೂ ತಿನ್ನಲ್ಲ. ಏಯ್ ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುದಿಯ ಎಣ್ಣೆ ಹಾಕ್ಬಿಡ್ತೀನಿ. ತಾಡಾಗ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಬೇಗ ಬರ ಮೂದೇವಿ ಹಾಕೋ ಹಾಕಯ್ಯ. ಇಲ್ಲಿ ಇನ್ನು ಸ್ವಲ್ಪ. ನಾನಲ್ಲ ಅವನು. ನಿನ್ಗೆಲ್ಲ ಬರುತ್ತೆ. ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಏನ್ ನಮ್ಮೂರ ದೇವರು ಕೋಲಾರಕ್ಕೆ ಡೇಟ್ ಇದೆ ಅಂತ ಹೋಗಿತ್ತು. ಹಾಗಾಗಿ ನಾವು ಕಣದ ಹತ್ರ ಊಟ ತಗೊಂಡು ಹೋಗ್ತಾ ಇದ್ದೀವಿ, ನಾನು ನನ್ನ ಮಗ. ಎಂತ ಗಡಗಡ ಅಂತೈತಿ? ಬಿಸಿಲು ಗಡಗಡ ಅಂತೈತಾ? ಹಾಂ ಬಿಸಿಲು. ಅವನು ನಡೆಸ್ಕೊಂಡು ಅವ್ನ ಮಾತು ಕೇಳ್ಕೊಂಡು ಹೋಗೋ ಹೊತ್ತಿಗೆ ಸಾಕಾಗೋಯ್ತು. ಹೊತ್ತಾಗಿ ಫೈನಲಿ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿರೋರಿಗೆಲ್ಲ ಊಟ ಕೊಟ್ಟು ನಾವು ಅಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟು ನಾನು ಹಾಸನಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದು. ನನ್ನ ಮಗನೂ ಕೂಡ ಕರ್ಕೊಂಡಿದ್ವು ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ನೆಕ್ಸ್ಟ್ ಅಲ್ಲೇ ಒಂದು ಆಟೋ ಬಂತು ಅಂದವೆ. ಹಾಗೆ ಆಟೋದಲ್ಲಿ ಹಾಸನಿಗೆ ಹೋದ್ವಿ. ಇವರು ಕಾಟಿಹಳ್ಳಿಲೇ ಸ್ಟಾಪ್ ಕೊಟ್ಟರು ಆಟೋನ, ಮುಂದೆ ಹೋಗಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಕಾಟಿಹಳ್ಳಿಯಿಂದ ಆಟೋ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಆಟೋದಲ್ಲಿ ಹೋದ್ವಿ. ಇನ್ನೊಂದು ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಕಾಣಿಸಿದಂಥದ್ದು ಕಾಂಪೌಂಡ್ ಮೇಲೆ ಸ್ಕೆಚ್ ಮಾಡಿಸಿರೋವಂಥದ್ದು ನೋಡಿ. ಆ ಸ್ಕೆಚ್ಚಲ್ಲಿ ಅಥವಾ ಲೈನ್ಸಲ್ಲಿ ಇರೋವಂಥದ್ದು ತುಂಬ ಚೆನ್ನಾಗಿದೆ. ತುಂಬ ಇನ್ಫಾರ್ಮೇಷನ್ ಕೊಡುವಂಥ ಸ್ಕೆಚ್ಗಳೆಲ್ಲ ಮಾಡಿಸಿದ್ದಾರೆ. ಹಾಗಾಗಿ ನಮ್ಮ ಹಾಸನ ಡಿಸ್ಟಿಕ್ ಅವರು ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತಾರೆ. ಹಾಗೆ ಕಾಂಪೌಂಡ್ ಮೇಲೆ ಹಾಕಿರೋವಂಥ ಲೈನ್ಸ್ಗಳು ಪಿಕ್ಚರ್ಸ್ಗಳು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ. ಅದರಿಂದ ತುಂಬ ಮಾಹಿತಿಗಳು ತಿಳ್ಕೊಳೋ ಅಂಥದ್ದಿದೆ. ಆಲ್ಮೋಸ್ಟ್ ನಿಮಗೂ ಏನಾದರೂ ತಿಳ್ಕೊಬೇಕು ಅಂತ ಅನ್ಸಿದ್ರೆ ತಿಳ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಹೋಗ್ತಾ ಇನ್ನೇನು ನಮ್ಮ ಹಾಸ್ಪಿಟ್ಲು ನಿಯರ್ ಬಂದ್ವಿ. ಹಾಸ್ಪಿಟ್ಲು ನಿಯರ್ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಡಾಕ್ಟ್ರಿಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಕ್ಯೂ ನಿಂತಿದ್ವು. ಅಲ್ಲಿ ಕ್ಯೂವಲ್ಲೂ ಸಹ ನನ್ನ ಮಗ ಬಿಸ್ಕೆಟ್ ತಿನ್ಕೊಂಡು ಯಾವ ಥರ ರೌಂಡ್ ಹಾಕ್ತಿದ್ದಾನೆ ನೋಡಿ. ನಿಂತಿತ್ತಲ್ಲೇ ರೌಂಡ್ ಹಾಕ್ತಿದ್ದಾನೆ. ನೆಕ್ಸ್ಟು ಚೆಕಪ್ ಎಲ್ಲ ಆಯಿತು. ಮೆಡಿಷನ್ ತಗೊಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮೆಡಿಷನ್ ಎಲ್ಲ ತೊಗೊಂಬಿಟ್ಟು ಪಾಪುನ ಕರ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಅಲ್ಲಿ ಡೋರ್ ಹತ್ರ ಇಟ್ಟಿದ್ರು ನೋಡಿ. ಇದು ಗಿಡ ತುಂಬ ಚೆನ್ನಾಗಿದೆ. ಶೋ ಗಿಡ ಅಂತ ಅನಿಸೋದೇ ಇಲ್ಲ, ಒರ್ಜಿನಲ್ ಏನೋ ಅಂತ ಅನಿಸುತ್ತೆ. ನನ್ನ ಮಗನೂ ಕೂಡ ಮುಟ್ಟಿ ನೋಡ್ತಾ ಇದ್ದಾನೆ ನೋಡಿ. ಸೇಮ್ ಒರ್ಜಿನ್ ಥರನೇ ಇದೆ.
ಚೆನ್ನಾಗಿದೆ ನೋಡೋಕ್ಕೆ. ಹಾಗಾಗಿ ನಾನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಪಕ್ಕನೇ ಇರುವ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ನೋಡೋಣ ಏನಾದರೂ ಆಫರ್ ಇದೆಯೋ ಅಂತ ಬಂದ್ವಿ. ಬಟ್ ಅಲ್ಲೇನೂ ಆಫರ್ ಇರಲಿಲ್ಲ. ಹಾಗಾಗಿ ಹಾಗೆ ಬಂದ್ವಿ, ಏನೂ ತಗೊಳ್ಳಿಲ್ಲ. ನೆಕ್ಸ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಊಟ ಮಾಡ್ಕೊಂಬಿಟ್ಟು ಅಲ್ಲೇ ಪಕ್ಕ ಬೇಕ್ರಿ ಇದೆ, ಮುಕುಂದ ಬೇಕ್ರಿ. ಅಲ್ಲಿ ಹೋಗ್ಬಿಟ್ಟು ಒಂದು ಐಸ್ ತಗೊಂಬಿಟ್ಟು ಪಾಪಗೂ ಕೊಡಿಸಿ ನಾನು ತಗೊಂಡು ಹಾಗೆ ಐಸ್ ತಿನ್ಕೊಂಡು ಆಚೆ ಬರ್ತಾಯಿದ್ವಿ. ಅಲ್ಲಿ ಕಜ್ಜಾ ಇದ್ದು ಪ್ಯಾಕೆಟ್ ಇತ್ತು. ಹಾಗಾಗಿ ಒಂದು ಪೀಸಿಗೆ 10 ರೂಪೀಸ್ ಇತ್ತು, 5ಗೆ 15 ಇತ್ತು. ಹಾಗಾಗಿ ಒಂದು ಪ್ಯಾಕ್ ತಗೊಂಡ್ವಿ. ಬಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಓಕೆ ಆದ್ರೂ. ನೆಕ್ಸ್ಟ್ ಅಲ್ಲಿಂದ ಬಂದ್ವಿ, ಬಸ್ ಸ್ಟ್ಯಾಂಡ್ ಹತ್ರ ಬರೋಣ ಅಂತ ಹೋದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಿಸಿಲಿರೋದ್ರಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಸರ್ಕಲಲ್ಲಿ ನಿಂತಿದ್ವಿ. ಹಾಗೆ ಬಸ್ ಬಂತು, ಬಸ್ ಹತ್ಕೊಂಡು ಊರ ಕಡೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಮಾರ್ನಿಂಗು ಬೇಗ ಎದ್ದೆ, ತುಂಬ ಚಳಿ ಇತ್ತು. ಹಾಗೆ ಎದ್ದು ಹೋಗ್ತಾ ಇರ್ಬೇಕಾದ್ರೆ ನನ್ನ ಮಗನೂ ಕೂಡ ಬೇಗನೆ ಎದ್ದ. ಹಾಗಾಗಿ ಅವನು ಕರ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಚಳಿ ಅಂತಂದರೆ ತುಂಬಾ ಚಳಿ ಇತ್ತು. ಸ್ವೆಟ್ರ್ ಹಾಕಿ ಮತ್ತೆ ಅದ್ರ ಮೇಲೆ ವೇಲ್ ಕಲ್ಚ್ಕೊಂಡಿದ್ದೀನಿ. ನೆಕ್ಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಕಣದ ಹತ್ರ ಹೋಗೋಣ ಅಂತ ಹೊರಟ್ವಿ. ಐಸ್ ಕ್ರೀಮ್ ಅವ್ರು ಬಂದಿದ್ರು ಅಂತ ಒಂದು ಐಸ್ ತಗೊಂಡು ತಿಂದು ಕಣದ ಹತ್ರ ಬಂದ್ವಿ. ಅವರಿಗೆಲ್ಲ ಊಟ ಕೊಟ್ಬಿಟ್ಟು ಮತ್ತೆ ಮನೆ ಹತ್ರ ರಿಟರ್ನ್ ಆದೆ. ನೆಕ್ಸ್ಟು ಅವರಿಗೆ ಸಂಜೆ ಚಿಕನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬಾಗೇಶ್ಪುರಕ್ಕೆ ಹೋಗ್ತಾ ಇದ್ದಾರೆ ಚಿಕನ್ ತರೋಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಅಲ್ಲಿಂದ ಒಂದೆರಡು ಅಂಗಡಿ ಕೇಳಿದ್ರು, ಚಿಕನ್ ಖಾಲಿ ಆಗಿದೆ ಅಂತ ಅಂದರು. ಹಾಗಾಗಿ ಲಾಸ್ಟ್ ಫೈನಲ್ ಒಂದು ಅಂಗಡಿ ಇತ್ತು. ಹಾಗಾಗಿ ಅಲ್ಲೇ ಚಿಕನ್ ಕೋಳಿ ಎಲ್ಲ ಹಿಡ್ಕೊಂಡು ನೋಡಿ ಕಟ್ ಮಾಡಿಸ್ತಾ ಇದ್ದಾರೆ. ಟೋಟಲ್ಲು 125 kgನೇನೋ ಮಾಡಿದರು ಚಿಕನ್ ಸಾಂಬಾರು. ನೆಕ್ಸ್ಟ್ ಅವರು ಕ್ಲೀನ್ ಮಾಡ್ತಿರೋದು ಒಂದು ವಿಡಿಯೋ ತಗೊಂಡಿದ್ದೀನಿ ನೋಡಿ, ಕ್ಲೀನ್ ಮಾಡ್ತಿದ್ದಾರೆ ಅವರು. ನೆಕ್ಸ್ಟ್ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ನಮ್ಮ ಅಣ್ಣ ಸಿಕ್ಕಿದ. ನಮ್ಮ ಅಣ್ಣ ಸಿಕ್ಕಿದ ತಕ್ಷಣಕ್ಕೆ ನನ್ನ ಮಗ ಚೋಟು ನೋಡಿ ಯಾವ ಥರ ಫಾಸ್ಟಾಗಿ ಹೋಗ್ತಿದ್ದಾನೆ ಅವ್ರ ಹತ್ರ. ಹೋಗ್ಬಿಟ್ಟು ನಮ್ಮ ಅಣ್ಣನ ಜೊತೆ ಜ್ಯೂಸು ಮತ್ತು ಕುರ್ಕುರೆ, ಕೇಕು ಏನೇನೋ ತಗೊಂಬಿಟ್ಟು ಬಂದಾದಮೇಲೆ ನಾನು ನಮ್ಮ ಅಣ್ಣನ ಕೂಟೆ ಒಂದು ವಿಡಿಯೋ ತಗೊಂಡೆ. ನೆಕ್ಸ್ಟ್ ಅವರು ಕೂಡ ಮನೆ ಹತ್ರ ಹೋದರು. ನಾವು ಹಾಗೆ ಬಂದ್ವಿ. ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಪಾನಿಪುರಿ ತಿಂದ್ವಿ. ಪಾನಿಪುರಿ ತಿಂದು ಮನೆ ಹತ್ರ ಬಂದಾದಮೇಲೆ ನನ್ನ ಮಗ ನೋಡ್ರಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾನೆ. ಅವನೇ ನೋಡಿ ಯಾವ ಥರ ವಾಶ್ ಮಾಡ್ತಾ ಇದ್ದಾನೆ ಅಂತ. ಅವನ ಚಡ್ಡಿ ಅವನೇ ಒಕ್ಕಂತಾ ಇದ್ದಾನೆ. ತುಂಬ ನಗು ಬರ್ತಿತ್ತು ನನಗೆ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ. ಆಮೇಲೆ ಫೈನಲಿ ನಾನು ಎದ್ದೋಗಿ ಅವನನ್ನು ಮಾತಾಡ್ಸಿದ್ದೀನಿ ನೋಡಿ. ಏಕೆ ಬೇಕಾ ಕೂಸು ಬಿಡ. ಇಲ್ಲಿ ಕೋಲ್ತಂಬರ ಹಂಗೆ ಇಕ್ಕ ಚಂಬ ನೆಕ್ಸ್ಟ್ ಅಲ್ಲಿಂದ ಅಲ್ಲೇ ನಮ್ಮ ಅಣ್ಣ ಒಂದು ಎಳ್ನೀರು ಕೊಟ್ಟ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿದೆ. ಬಟ್ ಅದರಲ್ಲಿ ಗಂಜಿ ಇರಲಿಲ್ಲ. ಆ ಎಳ್ನೀರು ಚೆನ್ನಾಗಿತ್ತು, ಎಳ್ನೀರು ಕುಡಿದೆ. ನೆಕ್ಸ್ಟ್ ನಮ್ಮೂರ ದೇವಸ್ಥಾನ ಇದು. ಅಲ್ಲಿ ನನ್ನ ಮಗ ನೋಡಿ SLC ಹುಡುಗಿರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ನೆಕ್ಸ್ಟು ನಾನು ಹೊಲದ ಹತ್ರ ಬಂದೆ. ಕಾರಣ ಇಷ್ಟೇ, ಹಸುಗಳು ಹೊಲದ ಹತ್ರನೇ ಇದ್ದು ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹೋಗೋಣ ಅಂತ ಬಂದೆ.
ನೋಡಿ ನಾನು ಹೋದ ತಕ್ಷಣಕ್ಕೆ ಯಾವ ಥರ ಸೌಂಡ್ ಮಾಡ್ತವೆ ಹಸುಗಳೆಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹಸುಗಳ್ನೆಲ್ಲ ಇಟ್ಕೊಂಬಿಟ್ಟು ಮನೆ ಹತ್ರ ಬಂದು ಬೂಸ ಇಟ್ಟು ಹಾಲೆಲ್ಲ ಕರ್ಕೊಂಡು ಹಾಲು ಹಾಕೋಣ ಅಂತ ಹೇಳ್ಬಿಟ್ಟು ಡೈರಿ ಹತ್ರ ಬಂದೆ. ಡೈರಿ ಹತ್ರ ಬಂದು ಹಾಲು ಹಾಕಿ ಮತ್ತು ಮನೆ ಹತ್ರ ಹೋದೆ. ಮನೆ ಹತ್ರ ಹೋದಾಗ ಚಿಕನ್ ಸಾಂಬಾರು ಆಗ್ತಾ ಇತ್ತು, ಅದನ್ನು ಒಂದು ವಿಡಿಯೋ ತೊಗೊಂಡೆ. ನೆಕ್ಸ್ಟು ಈ ಕಡೆ ಮುದ್ದೆಗೆ ಅಂತ ಇಟ್ಟಿದ್ರು, ಅದನ್ನು ತೆಗೆದ್ಬಿಟ್ಟು ಒಂದು ವಿಡಿಯೋ ತೊಗೊಂಡೆ. ನೆಕ್ಸ್ಟು ನಮ್ಮ ಅಣ್ಣ ವಿಡಿಯೋ ಕಾಲ್ ಮಾಡಿದ್ದ, ಹಾಗಾಗಿ ಅವನಿಗೆ ತೋರಿಸ್ತಾ ಇದ್ದೀನಿ ನೋಡಿ ಚಿಕನ್ ಸಾಂಬಾರು ಅಂತ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಜೈ ಶ್ರೀರಾಮ್.